Welcome back to my YouTube channel Learn with Ramya. Today I am teaching you BCom SCP syllabus Financial Management subject in the chapter 3 Financial Decisions in that Leverages Problems. So I am solving today illustration 4, that is calculate financial leverage and operational leverage under situation A and B, financial plans 1 and 2 respectively from the following relating to the operations and capital structure of ABC Limited. ಸೊ ಇಲ್ಲಿ ಫಿನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು, ಆಪ್ರೇಟಿಂಗ್ ಲಿವರೇಜಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಎರಡು ಥರ ಇದೆ, ಒಂದು ಸಿಚುವೇಶನ್ ಎ, ಸಿಚುವೇಶನ್ಸ್ ಬಿ ಆ್ಯಂಡ್ ಫಿನಾನ್ಷಿಯಲ್ ಪ್ಲ್ಯಾನ್ 1 ಆ್ಯಂಡ್ ಫಿನಾನ್ಷಿಯಲ್ ಪ್ಲ್ಯಾನ್ 2 ಅಂತ ಕೊಟ್ಟಿದ್ದಾರೆ. ಇದಿಷ್ಟರಲ್ಲೂ ನಾವು ಇದೆರಡನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಏನೇನು ಡೇಟಾಗಳು ಕೊಟ್ಟಿದ್ದಾರೆ ಅಂದರೆ, ಫಸ್ಟು ಇನ್ಸ್ಟಾಲ್ಡ್ ಕೆಪಾಸಿಟಿ 1000 ಯೂನಿಟ್. ಸೊ ಅಲ್ಲಿ 1000 ಯೂನಿಟ್ಸ್ ಅಷ್ಟು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇನ್ಸ್ಟಾಲ್ಡ್ ಆಗಿದೆ. ಆ್ಯಕ್ಚುಯಲ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಬಂದು 800. ಸೊ ಅವರು ಪ್ರೊಡಕ್ಷನ್ ಮಾಡಿರೋದು ಆ್ಯಸ್ ವೆಲ್ ಆಸ್ ಸೇಲ್ ಮಾಡಿರೋದು ಎರಡೂ ನಮಗೆ 800 ಯೂನಿಟ್ಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 20 ಕೊಟ್ಟಿದ್ದಾರೆ. ಸೊ 800 ಯೂನಿಟ್ ದಟ್ ಇಂಟು 20 ಮಾಡಿಕೊಂಡ್ರೆ ಸೇಲ್ಸ್ ಬರುತ್ತೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 15 ಕೊಟ್ಟಿದ್ದಾರೆ. 800 ಇಂಟು 15 ಮಾಡಿಕೊಂಡ್ರೆ ವೇರಿಯಬಲ್ ಕಾಸ್ಟ್ ಬರುತ್ತೆ. ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಸಿಚುವೇಶನ್ ಎ 800, ಸಿಚುವೇಶನ್ಸ್ ಬಿ 1500 ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಬೌಟ್ ಪ್ಲ್ಯಾನ್, ಫಿನಾನ್ಷಿಯಲ್ ಪ್ಲ್ಯಾನ್ 1 ಆ್ಯಂಡ್ ಫಿನಾನ್ಷಿಯಲ್ ಪ್ಲ್ಯಾನ್ 2. ಸೊ ಅದರಲ್ಲಿ ಈಕ್ವಿಟಿ 5000 ಇದೆ ಪ್ಲ್ಯಾನ್ 1ಅಲ್ಲಿ, 7000 ಪ್ಲ್ಯಾನ್ 2ಅಲ್ಲಿದೆ. ಡೆಟ್ 5000 ಪ್ಲ್ಯಾನ್ 1, 3000 ಪ್ಲ್ಯಾನ್ 2ಅಲ್ಲಿದೆ. ಸೊ ಕಾಸ್ಟ್ ಆಫ್ ಡೆಟ್ ಬಂದು 10%. ಸೊ ಇವಾಗ ಫಸ್ಟು ನಾವು ಆಪ್ರೇಟಿಂಗ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು ಸಪ್ರೇಟಾಗಿ, ಆ್ಯಂಡ್ ಫಿನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಆಪ್ರೇಟಿಂಗ್ ಲಿವರೇಜ್, ಅದರಲ್ಲಿ ಫಸ್ಟು ಪರ್ಟಿಕ್ಯುಲರ್ಸ್, ಸಿಚುವೇಶನ್ ಎ, ಸಿಚುವೇಶನ್ಸ್ ಬಿ ಅಂತ ಇದೆ. ಸೊ ಆ್ಯಂಡ್ ಇಲ್ಲಿ ಸೇಲ್ಸ್ 800 ಯೂನಿಟ್ ಪ್ರೊಡ್ಯೂಸ್ಡ್ ಆಗಿರೋದು ಮತ್ತು ಸೇಲ್ ಆಗಿರೋದು 20 ಯೂನಿಟ್ ಪರ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. 800 ಇಂಟು 20 ಮಾಡಿಕೊಂಡ್ರೆ ನಮಗೆ 16,000 ಆ್ಯಂಡ್ 16,000 ಬರುತ್ತೆ. ಆ್ಯಂಡ್ ಲೆಸ್ ವೇರಿಯಬಲ್ ಕಾಸ್ಟ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ಅಷ್ಟೇ ಅವ್ರು ಕೊಟ್ಟಿದ್ದಾರೆ 15 ಪರ್ ಯೂನಿಟ್ ಅಂತ. ಸೊ 800 ಇಂಟು 15 ಮಾಡಿಕೊಂಡ್ರೆ ನಮಗೆ 12,000 ಆ್ಯಂಡ್ 12,000 ಬರುತ್ತೆ ಎರಡೂ ಸಿಚುವೇಷನಲ್ಲೂ. ನೆಕ್ಸ್ಟು ಸೇಲ್ಸ್ ಮತ್ತು ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಬೇಕು. 16ನಲ್ಲಿ 12,000 ಲೆಸ್ ಮಾಡಿದ್ರೆ 4,000, ಸೇಮ್ 16ನಲ್ಲಿ 12,000 ಲೆಸ್ ಮಾಡಿದ್ರೆ 4,000, ಇದು ನಮಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಆ್ಯಂಡ್ ಅದರಿಂದ ನಾವು ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಬೇಕು. ಲೆಸ್ ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಪ್ರಾಬ್ಲಮಲ್ಲಿ 800 ಆ್ಯಂಡ್ 1500 ಫಾರ್ ಸಿಚುವೇಶನ್ ಎ ಆ್ಯಂಡ್ ಸಿಚುವೇಶನ್ ಬಿಗೆ. ಸೊ 4,000ಅಲ್ಲಿ 800ನ ಲೆಸ್ ಮಾಡಿದ್ರೆ 3,200, 4,000ಅಲ್ಲಿ 1,500ನ ಲೆಸ್ ಮಾಡಿದ್ರೆ 2,500. ಇದು ನಮಗೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್, ದಟ್ ಈಸ್ EBIT. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಆಪ್ರೇಟಿಂಗ್ ಲಿವರೇಜಸ್ ಮಾಡ್ಕೊಳ್ಳೋಣ. ಆಪ್ರೇಟಿಂಗ್ ಲಿವರೇಜಸ್ ದ ಫಾರ್ಮುಲಾ ಬಂದು ಕಾಂಟ್ರಿಬ್ಯೂಷನ್ ದಟ್ ಡಿವೈಡೆಡ್ ಬೈ EBIT. ಸೊ ಎರಡೂ ಸಿಚುವೇಷನಲ್ಲೂ ಸೊ ಕಾಂಟ್ರಿಬ್ಯೂಷನ್ ನೋಡಿ, ಕಾಂಟ್ರಿಬ್ಯೂಷನ್ 4,000 ಇದೆ, 4,000. EBIT ಬಂದು 3,200 ಇದೆ. 4,000 ದಟ್ ಡಿವೈಡೆಡ್ ಬೈ 3,200 ಮಾಡಿದ್ರೆ 1.25 ಬರುತ್ತೆ. ಸೊ ಇದು ನಮಗೆ ಆಪ್ರೇಟಿಂಗ್ ಲಿವರೇಜಸ್ ಓಕೆ ಆಫ್ ಸಿಚುವೇಶನ್ ಎ. ಸಿಚುವೇಶನ್ಸ್ ಬಿದು ಕಾಂಟ್ರಿಬ್ಯೂಷನ್ 4,000 ಇದೆ, ಆ್ಯಂಡ್ ಅದಾದಮೇಲೆ EBIT 2,500 ಇದೆ. 4,000 ದಟ್ ಡಿವೈಡೆಡ್ ಬೈ 2,500 ಮಾಡಿಕೊಂಡ್ರೆ 1.60 ಬರುತ್ತೆ. ಇದು ಆಪ್ರೇಟಿಂಗ್ ಲಿವರೇಜಸ್ ಆಫ್ ಸಿಚುವೇಶನ್ಸ್ ಬಿ. ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ ಫಿನಾನ್ಷಿಯಲ್ ಲಿವರೇಜ್. ಸೊ ಫಿನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನೋಡಿ, ಪರ್ಟಿಕ್ಯುಲರ್ಸ್ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪರ್ಟಿಕ್ಯುಲರ್ಸ್ ಪ್ಲ್ಯಾನ್ 1, ಪ್ಲ್ಯಾನ್ 2 ಅಂತ ಇದೆ. ಪ್ಲ್ಯಾನ್ ಎ ಅಲ್ಲ, ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 1, ಪ್ಲ್ಯಾನ್ 2 ಎರಡಿದೆ. ಅದರಲ್ಲಿ ಸಿಚುವೇಶನ್ ಎ ಆ್ಯಂಡ್ ಸಿಚುವೇಶನ್ಸ್ ಬಿ. ಓಕೆ, ಸೊ ಸಿಚುವೇಶನ್ಸ್ ಎ ಅಲ್ಲಿ ಅರ್ನಿಂಗ್ ಪರ್ ಶೇರ್ ಅಥವಾ ಫೈನಾನ್ಷಿಯಲ್ ಲಿವರೇಜಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸಿಚುವೇಶನ್ ಬಿಗೆ ಫಿನಾನ್ಷಿಯಲ್ ಲಿವರೇಜಸ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಮಾಡೋದು ಅಂದರೆ, ಫಸ್ಟು ನಾವು EBIT ತೊಗೊಳ್ಬೇಕು. EBIT ನಾವಿಲ್ಲಿ ಆಲ್ರೆಡಿ ಮೇಲ್ಗಡೆ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 3,200 ಆ್ಯಂಡ್ 2,500. ಸೊ ಪ್ಲ್ಯಾನ್ 1ನಲ್ಲಿ 3,200, ಪ್ಲ್ಯಾನ್ 2 ಸಿಚುವೇಷನಲ್ಲಿ 3,200 ಸೇಮ್ EBIT ತೊಗೊಳ್ತೀವಿ. ಆ್ಯಂಡ್ ನೆಕ್ಸ್ಟು ಇಂಟ್ರೆಸ್ಟ್ನ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ನ ಲೆಸ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ನಮಗೆ ಡೆಟ್ಟು ಇಲ್ಲಿ 5,000 ಇದೆ. ಸೊ 5,000 ಮೇಲೆ 10% ತೊಗೋಬೇಕು. ಸೊ 5,000 ಮೇಲೆ 10% ತೊಗೊಂಡ್ರೆ 500 ಬರುತ್ತೆ. ಆ್ಯಂಡ್ ಇಲ್ಲಿ ನಮಗೆ 3,000 ಇದೆ. 3,000 ಮೇಲೆ 10% ತೊಗೊಂಡ್ರೆ ನಮಗೆ 300 ಬರುತ್ತೆ. ಓಕೆ, ಸೊ ಲೆಸ್ ಇಂಟ್ರೆಸ್ಟ್ 3,200ಅಲ್ಲಿ 500ನ ಲೆಸ್ ಮಾಡಿದ್ರೆ 2,700, 3,200ಅಲ್ಲಿ 300ನ ಲೆಸ್ ಮಾಡಿದ್ರೆ 2,900 ಬರುತ್ತೆ. ಇದು ಇಂಟ್ರೆಸ್ಟ್ ಬಿಫೋರ್ ಟ್ಯಾಕ್ಸ್. ಓಕೆ, ಇದು ಸಿಚುವೇಶನ್ ಎ. ಸೊ ಸಿಚುವೇಶನ್ಸ್ ಬಿ ಬಂದು EBIT ಪ್ಲ್ಯಾನ್ 1 ಮತ್ತು ಪ್ಲ್ಯಾನ್ 2 ಎರಡಕ್ಕೂ ಸೇಮ್ ಇರುತ್ತೆ. ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 2,500 ಆ್ಯಂಡ್ 2,500 ತೊಗೊಳ್ಬೇಕು. ಲೆಸ್ ಇಂಟ್ರೆಸ್ಟ್. ಇಂಟ್ರೆಸ್ಟಲ್ಲಿ ನಮಗೆ ಅಗೇನ್ ಪ್ಲ್ಯಾನ್ ಬಿಯಲ್ಲಿ
ಸೊ ಇಲ್ಲಿ ನೋಡಿ 3000 ಇದೆ ಮತ್ತು ಇಲ್ಲಿ ನಮಗೆ 5000 ಇದೆ, ಎರಡಿದೆ ಅಲ್ವಾ. ಸೊ 5000 ಮೇಲೆ 10% ಪ್ಲ್ಯಾನ್ 1 ಆ್ಯಂಡ್ 3000 ಮೇಲೆ 10% ಪ್ಲ್ಯಾನ್ 2, 300 ಆ್ಯಂಡ್ 500 ಆಗುತ್ತೆ. ಸೊ ಆಮೇಲೆ ಈ ಬಿ ಟಿ ಕ್ಯಾಲ್ಕುಲೇಷನ್ ಮಾಡಬೇಕು. 2500ಅಲ್ಲಿ 500ನ ಲೆಸ್ ಮಾಡಿದ್ರೆ 2000, 2500ಅಲ್ಲಿ 300ನ ಲೆಸ್ ಮಾಡಿದ್ರೆ 2300. ಇಲ್ಲೂ ಅಷ್ಟೇ ಫಿನಾನ್ಷಿಯಲ್ ಲಿವರೇಜಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಎರಡೂ ಕಡೆ ಫಿನಾನ್ಷಿಯಲ್ ಲಿವರೇಜಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇ ಬಿ ಐ ಟಿ ದಟ್ ಡಿವೈಡೆಡ್ ಬೈ ಇ ಬಿ ಟಿ. ಓಕೆ, ಸೊ ಫಸ್ಟು ಎದು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಇ ಬಿ ಐ ಟಿ ದಟ್ ಡಿವೈಡೆಡ್ ಬೈ ಇ ಬಿ ಟಿ. ಸೊ ಇ ಬಿ ಐ ಟಿ ನಮಗೆ 3200 ಇಲ್ಲೇ ಇದೆ, 3200 ದಟ್ ಡಿವೈಡೆಡ್ ಬೈ ಇ ಬಿ ಟಿ 2700 ಬರುತ್ತೆ. ಸೊ ಅಲ್ಲಿ ನಮಗೆ ಫಿನಾನ್ಷಿಯಲ್ ಲಿವರೇಜ್ 1.19 ಬರುತ್ತೆ ಡಿವಿಷನ್ ಮಾಡಿಕೊಂಡ್ರೆ. ಆ್ಯಂಡ್ ಪ್ಲ್ಯಾನ್ 2 ಅಲ್ಲಿ 3200 ಇ ಬಿ ಐ ಟಿ ದಟ್ ಡಿವೈಡೆಡ್ ಬೈ ಇ ಬಿ ಟಿ 2900. ಸೊ ಇದನ್ನು ಮಾಡಿಕೊಂಡ್ರೆ ನಿಮಗೆ 1.10 ಫಿನಾನ್ಷಿಯಲ್ ಲಿವರೇಜಸ್ ಬರುತ್ತೆ. ಇದು ಸಿಚುವೇಷನ್ ಎ ಅಲ್ಲಿ. ಸಿಚುವೇಷನ್ಸ್ ಬಿ ಅಲ್ಲಿ ಇ ಬಿ ಐ ಟಿ 2500 ಇದೆ ಆ್ಯಂಡ್ ಇ ಬಿ ಟಿ 2000 ಇದೆ. 2500 ದಟ್ ಡಿವೈಡೆಡ್ ಬೈ 2000 ಮಾಡಿದರೆ 1.25 ಬರುತ್ತೆ. ಆ್ಯಂಡ್ ಪ್ಲ್ಯಾನ್ 2 ಅಲ್ಲಿ 2500 ಇ ಬಿ ಐ ಟಿ ಇದೆ ಆ್ಯಂಡ್ ಇ ಬಿ ಟಿ ಬಂದು 2200 ಇದೆ. 2500 ದಟ್ ಡಿವೈಡೆಡ್ ಬೈ 2200 1.10 ಬರುತ್ತೆ. ದಟ್ಸ್ ಆಲ್. ಥ್ಯಾಂಕ್ ಯು.